ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ನೋಡಿ, ಕಳೆದ ಕೆಲ ದಿನಗಳಿಂದ ಈ ಹೋಟೆಲ್ ಉದ್ದಿಮೆದಾರರಿಗೆ ದೊಡ್ಡ ಮಟ್ಟದಲ್ಲಿ ಶಾಕಿಂಗ್ ಎದುರಾಗಿರೋದು, ಮರ್ಮಾಘಾತ ಅಂತಾನೆ ಹೇಳಬಹುದು. ಯಾಕಪ್ಪ ಅಂತ ಹೇಳಿದ್ರೆ, ಸಿಲಿಂಡರ್ ಕರೆಕ್ಟ್ ಆಗಿ ಪೂರೈಕೆ ಆಗ್ತಾ ಇಲ್ಲ. ಇದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರೋದಂತೂ 100% ಸತ್ಯ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೋಟೆಲ್ ಉದ್ಯಮವನ್ನ ಮಾಡಿದಂತಹ ಮಾಲೀಕರು ಈಗ ತಲೆ ಮೇಲೆ ಕೈ ಹೊತ್ತು ಕೂರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುದ್ಧದ ಕಾರಣದಿಂದ ಈ ಎಲ್ಲ ಪ್ರಾಬ್ಲಮ್ಗಳು ಕೂಡ ಕ್ರಿಯೇಟ್ ಆಗಿರೋದು. ಹಿಂಗೆ ಮುಂದುವರೆದ್ರೆ ಹೋಟೆಲ್ಗಳನ್ನು ಮುಚ್ಚಬೇಕಾಗತ್ತೆ ಅಂತ ಹೇಳಿ ಪಾಪ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾಕಿಷ್ಟೊಂದು ಸಮಸ್ಯೆ ಉದ್ಭವಿಸುತ್ತೋ? ಅದರ ಜೊತೆಗೆ ಇದು ಎಷ್ಟು ದಿನ ಇರುತ್ತೆ? ಇದು ದಿನ ಬಳಕೆಯ ಸಿಲಿಂಡರ್ ಮೇಲೂ ಕೂಡ ಪ್ರಾಬ್ಲಮ್ ಆಗುತ್ತಾ? ಹೇಗೆ? ಯಾಕಂದ್ರೆ ಗೃಹ ಬಳಕೆಗೂ ಕೂಡ ಸಿಲಿಂಡರ್ ಯೂಸ್ ಮಾಡ್ತಾ ಇರ್ತೀವಿ. ಅದು ಹೇಗೆ? ಯಾಕಂದ್ರೆ ಫುಲ್ ಸಿಲಿಂಡರ್ ಕೊಡಲ್ವಂತೆ, ಅರ್ಧ ಸಿಲಿಂಡರ್ ಅಂತೆ. ಇದು ಯಾವ ರೀತಿ? ಇನ್ನೆಷ್ಟು ದಿನ ಇದು? ಹೋಟೆಲ್ ಮಾಲೀಕರಂತೂ ಕಂಗಾಲಾಗಿ ಹೋಗಿದ್ದಾರೆ. ಯಾಕಂದ್ರೆ ಒಂದು ಸಾಮಾನ್ಯವಾಗಿ ಸಣ್ಣ ಹೋಟೆಲ್ ಅನ್ನ ನಡೆಸಬೇಕು ಅಂತ ಹೇಳಿದ್ರೆ ದಿನಕ್ಕೆ 2-3 ಗ್ಯಾಸ್ ಬೇಕಾಗತ್ತೆ. ಏನೋ ದೊಡ್ಡ ಹೋಟೆಲ್ಗಳಲ್ಲಿ ಕೇಳಬೇಕಾ 10-15 ಗ್ಯಾಸ್ ಬೇಕಾಗತ್ತೆ. ಅಂಥದ್ರಲ್ಲಿ ಏಕದಮ್ ಈ ರೀತಿ ಆದ್ರೆ ಹೇಗೆ? ನಾವು ಹೋಟೆಲ್ ಅನ್ನ ಮುಚ್ಚಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಪಾಪ ಹೋಟೆಲ್ ಮಾಲೀಕರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಬೇಕಾದಂತಹ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಹೋಟೆಲ್ ಮುಚ್ಚುವಂತಹ ಪರಿಸ್ಥಿತಿ ಬರುತ್ತೆ. ನೋಡಿ, ಈಗ ಆಲ್ರೆಡಿ 2-3 ದಿನಗಳಿಂದ ಸಿಲಿಂಡರ್ ಪೂರೈಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಆಗಿದೆ. 3,000-4,000 ಕೊಟ್ಟರೂ ಕೂಡ ಗ್ಯಾಸ್ ಸಿಲಿಂಡರ್ ಅಂತೂ ಸಿಗ್ತಾ ಇಲ್ಲ. ಒಂದು ಕಡೆ 50-150 ರೂಪಾಯಿ ಸಿಲಿಂಡರ್ ರೇಟ್ ಹೆಚ್ಚಾಗಿದೆ. ಅದೆಲ್ಲದರ ನಡುವೆ 1,500 ರೂಪಾಯಿ ಇದ್ದಿದ್ದು 3,000 ರೂಪಾಯಿ ಕೊಡ್ತೀವಿ, ಅಟ್ಲೀಸ್ಟ್ ನಮ್ಗೆ ಅರ್ಜೆಂಟ್ ಒಂದು ಸಿಲಿಂಡರ್ ಕಳಿಸ್ಕೊಡಿ ಅಂದರೂ ಕೂಡ ಕಳಿಸ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲೂ ಪಿ ಜಿಗಳಲ್ಲಿ, ಹೋಟೆಲ್ಲು ಮತ್ತೊಂದು ಕಡೆ ಪಿ ಜಿ, ಅಲ್ಲೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಆಗ್ಬಿಟ್ಟಿದೆ. ಪಿ ಜಿಗಳಲ್ಲೂ ಕೂಡ 100 ಜನ ಇರ್ತಾರೆ. ಅವರಿಗೆ 3 ಟೈಮ್ ಅಡಿಗೆ, ಊಟ, ತಿಂಡಿ ಎಲ್ಲ ಮಾಡಿ ಹಾಕಬೇಕು. ಹೀಗಾಗಿದ್ದಾಗ ಏನು ಮಾಡೋದು ಅನ್ನುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರೋದು. ಒಂದು ಕಡೆ ಮೆನುವನ್ನು ಕಡಿತ ಮಾಡೋದಕ್ಕೆ ಪಿ ಜಿಗಳಲ್ಲಿ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಬೆಳಗಿನ ತಿಂಡಿಗೆ 1-2-3 ಥರ ಐಟಮ್ಸ್ ಮಾಡೋದಕ್ಕೆ ಬದಲು 1 ಐಟಮ್ ಮಾಡೋದು, ಮಧ್ಯಾಹ್ನ ಊಟಕ್ಕೆ ಪಲ್ಯ ಬೇರೆ ಬೇರೆ ರೀತಿ ಐಟಮ್ಸ್ ಮಾಡೋ ಬದಲು ಅನ್ನ ಸಾಂಬಾರು ಅಥವಾ ಮೊಸರನ್ನನೋ ಏನೋ ಒಂದು ಮಾಡಿಬಿಡೋಣ. ಯಾಕಂದರೆ ಈ ರೀತಿನಾದರೂ ನಾವು ಗ್ಯಾಸನ್ನು ಸೇವ್ ಮಾಡ್ಕೋಬಹುದು, ಉಳಿತಾಯ ಮಾಡಬಹುದು ಅಂತ ಹೇಳಿಬಿಟ್ಟು. ಯಾಕಂದರೆ ಬೆಂಗಳೂರಲ್ಲೇ ಸುಮಾರು 15,000 ಪಿ ಜಿಗಳಿದೆ. ಸಾಫ್ಟ್ವೇರ್ ಉದ್ಯೋಗಿಗಳಿಂದ ಹಿಡಿದು ಸಣ್ಣ ಪುಟ್ಟ ಗಾರ್ಮೆಂಟ್ಸ್ಗೆ ಹೋಗೋರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ 10 ಲಕ್ಷಕ್ಕಿಂತ ಹೆಚ್ಚು ಜನ ಪಿ ಜಿಲಿ ಬೆಂಗಳೂರಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಹಾಗಾಗಿ ಪಿ ಜಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ಬಗೆಬಗೆಯ ಅಡುಗೆ ಮಾಡಬೇಕು. ಸುಮ್ಮನೆ ಪಿ ಜಿಲಿ ಊಟ ಚೆನ್ನಾಗಿಲ್ಲ ಅಂದರೆ ಪಿ ಜಿಗೆ ಹೋಗಲ್ಲ, ವಾಪಸ್ ಬಂದುಬಿಡ್ತಾರೆ. ಹಾಗಾಗಿ ಅಲ್ಲಿ ಒಳ್ಳೆ ಫುಡ್ ಕೊಡಬೇಕು, ಒಳ್ಳೆ ಫುಡ್ ಪ್ರೊವೈಡ್ ಮಾಡಬೇಕು, ಬಗೆಬಗೆಯ ಅಡುಗೆಗಳನ್ನು ಮಾಡಬೇಕು. ಹಿಂಗೆ ಮಾಡಲಿಲ್ಲ ಅಂದರೆ ಹೋಗೋದೇ ಇಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯುದ್ಧ ಆಗ್ತಾ ಇರೋದ್ರಿಂದ ಯುದ್ಧ ನಿಲ್ಲೋವರೆಗೂ ಕೂಡ ಈ ಸಮಸ್ಯೆ ಆಗುತ್ತಾ, ಏನು ಮಾಡೋದು ಅನ್ನುವಂತಹ ಪರಿಸ್ಥಿತಿ. ಹಾಗಾಗಿ ಇವತ್ತು ಪಿ ಜಿ ಮಾಲೀಕರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೆಲ್ಲದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ, ನಾನಾಗಲೇ ಹೇಳಿದ್ನಲ್ಲ, ಹೋಟೆಲ್ಗಳಲ್ಲೂ ಕೂಡ ನೋಡಿ ಹೆಂಗೆ ಅಂತ ಹೇಳಿದ್ರೆ, ಈ ಕಡೆ ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಾಗ್ತಾ ಇಲ್ಲ, ಅಲ್ಲಿ ದರ ಸಹಜವಾಗಿ ಏರಿಕೆ ಮಾಡಬೇಕು. ಗ್ಯಾಸು 1 ಡಬಲ್ ಕೊಟ್ಟು ಗ್ಯಾಸನ್ನು ಖರೀದಿ ಮಾಡಲಾಗ್ತಾ ಇದೆ. ಹಾಗಾಗಿ ಏನು ಮಾಡುವುದು ಅನ್ನುವಂತಹ ಸಮಸ್ಯೆಗಳು ಕೂಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಇದಕ್ಕೆಲ್ಲದಕ್ಕೂ ಯಾವಾಗ ಕಡಿವಾಣ ಬೀಳುತ್ತೆ ಅನ್ನೋದು ಕೂಡ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷದಿಂದ ಇಷ್ಟೆಲ್ಲ ಆಗ್ತಾ ಇದೆ. ಭಾರತದಲ್ಲಿ LPG ಸಿಲಿಂಡರ್ ಪೂರೈಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಕೂಡ ಆಗಿದೆ. ಮತ್ತೊಂದು ಕಡೆ ಗೃಹ ಬಳಕೆಯ ಸಿಲಿಂಡರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಡನ್ನಾಗಿ ಖಾಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆದಷ್ಟು ಗ್ಯಾಸನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಈಗಾಗಲೇ ಹೋಟೆಲ್ಲು ಪಿ ಜಿಗಳ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರಿದೆ ಅನ್ನೋದು ಗೊತ್ತು. ಅದು ಗೃಹ ಬಳಕೆಯ ಸಿಲಿಂಡರ್ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಗೃಹ ಬಳಕೆಯ LPG ಸಿಲಿಂಡರ್
ಬುಕ್ ಮಾಡಿದ ನಂತರ 5-6 ದಿನಗಳಿಂದ 8 ದಿನಗಳವರೆಗೂ ಕೂಡ ವಿಳಂಬ ಆಗಬೇಕು. ಈ ಮುಂಚೆ ಈಗೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಇವತ್ತು ಬುಕ್ ಮಾಡಿದ್ರೆ ಸಂಜೆ ನಾಳೆ ಒಳಗಡೆ ಬರ್ತಿತ್ತು. ಆದರೆ ಒಂದು 5-6 ದಿನ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸಿಲಿಂಡರ್ ಬಳಸೋದು ಬಹಳಷ್ಟು ಒಳ್ಳೆಯದು. ಮತ್ತು ಒಂದಷ್ಟು ಹೊಸ ಬುಕ್ಕಿಂಗು ಕೂಡ ನಿಯಮಗಳನ್ನು ಮಾಡಲಾಗಿದೆ. ಅನಿಲ ಪೂರೈಕೆಯಲ್ಲಿ ಕೃತಕ ಅಭಾವವನ್ನು ತಡೆಯೋದಕ್ಕೆ 2 ಸಿಲಿಂಡರ್ ಬುಕ್ಕಿಂಗ್ಗಳ ನಡುವಿನ ಅಂತರ, ಒಟ್ಟೊಟ್ಟಿಗೆ 2 ಸಿಲಿಂಡರ್ನ ಬುಕ್ ಮಾಡ್ತಾ ಇದ್ವಿ. ಬಟ್ ಈಗ ಅದನ್ನು 21 ದಿನಗಳಿಂದ 25 ದಿನಗಳಿಗೆ ಹೆಚ್ಚಳ ಕೂಡ ಮಾಡಲಾಗಿದೆ. ದರ ಏರಿಕೆ ಮತ್ತೊಂದು ಕಡೆ, ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿ ಹೆಚ್ಚಳ ಆಗಿದ್ರೆ, ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ 115 ರೂಪಾಯಿಯನ್ನು ಹೆಚ್ಚಳ ಮಾಡಲಾಗಿದೆ. ಇದೆಲ್ಲದರ ನಡುವೆ ಇದನ್ನು ಯಾವ ರೀತಿ ಸರಿದೂಗಿಸುತ್ತೆ, ಇದು ಎಷ್ಟು ದಿನ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಒಟ್ಟಾರೆ ಎಲ್ಲರ ಬೇಡಿಕೆ ಈ ಪ್ರಾಬ್ಲಮ್ ಆದಷ್ಟು ಬೇಗ ಬಗೆಹರಿಯಲ್ಲಿ. ಅದರಲ್ಲೂ ಕೂಡ ಹೋಟೆಲ್ ಮಾಲೀಕರಂತೂ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಬೇಕಾದಂತಹ ಪರಿಸ್ಥಿತಿ. LPG ಸಿಲಿಂಡರ್ ಬುಕ್ಕಿಂಗ್ನಲ್ಲೂ ಕೂಡ ಕೇಂದ್ರ ಸರ್ಕಾರ ಒಂದು ರೀತಿ ಬದಲಾವಣೆಗಳನ್ನು ಮಾಡಿದೆ. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಅರ್ಧ ಸಿಲಿಂಡರ್ ಒಂದು ಕೊಡೋ ಬದಲು ಅರ್ಧ ಕೊಡಿ, ಒಂದು ಮನೆ ಕೊಡೋದನ್ನು ನಾವು 2 ಮನೆ ಕೊಡಬಹುದು ಅನ್ನುವಂತಹ ರೂಲ್ಸು. ಇದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತು ಈ ಪ್ರಾಬ್ಲಮ್ ಆದಷ್ಟು ಬೇಗ ಸಾಲ್ವ್ ಆಗುತ್ತಾ ಕಾದು ನೋಡಬೇಕಾಗತ್ತೆ.